ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯಾವುದೇ ಸ್ಟೇಜ್ ಮೇಲೆ ಬಂದ್ರೂ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಒಂದು ಏನು ನನ್ನ ಇವತ್ತು ಹುಟ್ಟಿಸಿ ಇವತ್ತು ತಗೊಂಬಂದು ಒಂದು ದಾರಿ ಅಂತ, ನನ್ನ ಕರೆಕ್ಟಾಗಿ ದಾರಿ ಅಂತಲ್ಲ, ಇವತ್ತಲ್ಲ ನಾನು ಯಾವತ್ತಿಂದೂ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಹೇಳಿದ್ರು ನಮ್ಮ ತಂದೆ. ಬೇಡ ಕೊಡೋ ನಾನು ಪಟ್ಟಿದ್ದೀನಿ ತುಂಬ ಕಷ್ಟ, ನೀವು ಪಡಬೇಡ ಅಂತ ಹೇಳಿದ್ದಾರೆ. ಬಟ್ ಪ್ರತಿಯೊಂದಿನ ಯಾವತ್ತು ಗೊತ್ತಾಗಿರಲಿಲ್ಲ. ಇವತ್ತು ಈ 17 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಸೊ ಬಟ್ ಇವತ್ತು ಇನ್ನೂ ಹೆಚ್ಚಿಗೆ ಸಕ್ಸಸ್ ಅಂತ ಒಂದು ಸಿಕ್ಕಿದಾಗ, ಟೈಸನ್ ಅಂತ ಒಂದು ಸಿನಿಮಾ ನನಗೆ ಒಂಚೂರು ಸಕ್ಸಸ್ ಅಂತ ಸಿಕ್ಕಿದಾಗ, ಅದಾದ್ಮೇಲೆ ನನಗೆ ಪಡೋ ಕಷ್ಟ ತುಂಬ ಇದೆ. ನಾನು ಹಾಕುವ ಎಫರ್ಟು ತುಂಬ ಕಷ್ಟಪಡ್ತಾ ಇದ್ದೀನಿ. ಸೊ ಅದಕ್ಕೊಂದು ಪ್ರತಿಫಲ ಅಂತ ಇವತ್ತು ಸಿಕ್ಕಿದೆ. ನಾನು ಎಲ್ಲ ಒಂದು ನನ್ನ ಅಭಿಮಾನಿಗಳಿಗೆ ಇವತ್ತು ಸಿನಿಮಾ ನೋಡ್ತಾ ಇರೋರು ಎಲ್ರಿಗೂ ನಾನು ಚಿರೋಣಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮೀಡಿಯಾ, ಇವತ್ತು ಪ್ರೆಸ್ ಮೀಡಿಯಾ ಎಲ್ಲರೂ ಬಂದು ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಸುಮಾರು ಜನ ಗಣ್ಯ ವ್ಯಕ್ತಿಗಳು ಇವತ್ತು ಎಲ್ಲ ಬಂದಿದ್ದಾರೆ. ಅರುಣ್ ಸರ್ ಆ್ಯಂಡ್ ನಮ್ಮ ಲೇಖಾ ಚಂದ್ರ ಅವರು, ನಮ್ಮ ನಾಗಣ್ಣ ಆ್ಯಂಡ್ ನರೇಶ್ ಸರು, ನೂತನ್ ಸರ್, ಎಲ್ಲರೂ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್. ಯಾರು ಬಂದಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ನಾನು ಸುಮಾರು ಹೆಸರುಗಳು ಬಿಟ್ಟಿರ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಇದೆ. ಸಿನಿಮಾ ರಿಲೀಸ್ ಆದಾಗ ತುಂಬ ಮಾತಾಡೋದು ತುಂಬ ಇದೆ. ಇವತ್ತು ನಾವು ಸಿನಿಮಾ ಬಿಫೋರ್ ರಿಲೀಸು ಮಾತಾಡಬಾರ್ದು ಯಾವತ್ತೂ ನಾನು ಹೇಳ್ತೀನಿ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸಿನಿಮಾ ರಿಲೀಸ್ ಶಮಿತಾ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅರುಣ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಅವ್ರು ಬರೋದಿಲ್ಲ, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಮಾತಾಡಬೇಕು, ನಾವು ಮಾತಾಡಬಾರ್ದು ಯಾವತ್ತಿದ್ದು. ಸೊ ಸಿನಿಮಾ ಮಾತಾಡೋಕ್ಕೆ ಇವತ್ತು ನಾವೆಲ್ಲ ಇನ್ನೊಂದು ದೊಡ್ಡ ಕಾರಣ. ಇವತ್ತು ಸಿನಿಮಾ ತುಂಬ ಚೆನ್ನಾಗಿ ಅರುಣ್ ಸರ್ ಬಂಡವಾಳ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ವಂಡರ್ಫುಲ್ ಸಿನಿಮಾ ಕೊಟ್ಟಿದ್ದೀರಾ. ಆ್ಯಂಡ್ ಪಾಪ ಸೆಟ್ಗೆ ಬರ್ತಾ ಇರಲಿಲ್ಲ, ಬಟ್ ಆದ್ರೂ ದುಡ್ಡು ಮಾತ್ರ ಕರೆಕ್ಟಾಗಿ ಬರ್ತಾ ಇತ್ತು. ನಾನು ಕರೆದು ಆಮೇಲೆ ಒಂದಿನ ನನ್ನ ವೈಫ್ ತುಂಬ ಬೇಜಾರು ಮಾಡಿಕೊಂಡು, ಸರ್ ನಿಮ್ಮ ಹೀರೋ 8 ಪ್ಯಾಕ್ಸ್ ಮಾಡಿ ಬೇರೆ ಬಾಡಿ ನಿಂತ್ಕೊಂಡವ್ರು ಬಂದು ನೋಡಿ ಸರ್ ಕಷ್ಟ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿದ ತಕ್ಷಣ ಬಂದರು ಪಾಪ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಹೇಶ್ ಅವರು ನನ್ನ ಆತ್ಮೀಯ ಗೆಳೆಯ. ಇವತ್ತು ಈ ಸಿನಿಮಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದು ಪ್ರೇಕ್ಷಕರು ಬಿಟ್ಟಿದ್ದು. ಸಿನಿಮಾ ನಾಳೆ ತೆರೆ ಮೇಲೆ ಬಂದಾಗ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೆ, ಎಷ್ಟು ರಿಜೆಕ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಇವತ್ತು ಅಣ್ಣವ್ರು ಅವತ್ತೇ ಹೇಳಿದ್ರು ಅಭಿಮಾನಿಗಳ ದೇವರು ಅಂತ. ಅದೇ ಅಭಿಮಾನಿಗಳ ದೇವರು ಇಷ್ಟಪಟ್ಟರೆ ನಾವು, ಇಲ್ಲಾಂದರೆ ನಾವು ಏನೂ ಇಲ್ಲ. ಇವತ್ತು ನಾನು ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಿನಿಮಾ ಈಸ್ ನಾಟ್ ಚೈಲ್ಡ್ಸ್ ಪ್ಲೇ. ಓಕೆ, ಸುಮ್ಮನೆ ಏನೋ ಒಂದು ಬಂದ್ವಿ ಮಾಡಬೇಕು ಅಂತ ಅಲ್ಲ. ಪ್ರಿಪರೇಷನ್ ಇಲ್ಲಿ ಪಡೋಷ್ಟು ಕಷ್ಟ ಎಲ್ಲೂ ಪಡೋಕ್ಕಾಗಲ್ಲಮ್ಮ, ನಾನು ಹೇಳ್ತೀನಿ. ಬಿಕಾಸ್ ತುಂಬಾ ಕಷ್ಟ ಇದೆ. ಸುಮ್ಮನೆ ಬಂದು ಏನೋ ಒಂದು ಮಾಡಿದ್ವಿ, ಸಿನಿಮಾ ಬಂದು ಏನೋ ಮಾಡಿದ್ವಿ, ಇಲ್ಲಿ ತಪ್ಪುಗಳಾಯ್ತು. ಇಲ್ಲೊಂದು ಮಾತು ಹೇಳಿದ್ರು, ನಾವು ತಪ್ಪೇನಾದರೂ ಮಾಡಿದ್ರೆ ಕ್ಷಮಿಸಿ, ನೆಕ್ಸ್ಟ್ ಸಿನಿಮಾ ಅಂತ ಕಿತ್ಕೊಡಲ್ಲ. ಇಲ್ಲ, ಸಾರಿ, ವೆರಿ ಸಾರಿ, ಒಂದ್ಸತಿ ತಪ್ಪಾಯಿತು ಅಂದರೆ ತಪ್ಪು. ದ್ಯಾಟ್ ಇಸ್ ಎ ಡಾಕ್ಯುಮೆಂಟ್, ಹಿಸ್ಟ್ರಿ, ಒಂದು ಬುಕ್ ಥರ. ನಾಳೆ ದಿನ ನಮ್ಮ ಸಿನಿಮಾ ಅಂದಾಗ ತೆಗೆದು ನೋಡಿದ್ರೆ ಅದು ಬುಕ್ಕಲ್ಲಿರುತ್ತೆ. ತಪ್ಪುಗಳು ಮಾಡಬಾರ್ದು. ಯಾವುದೋ ತಪ್ಪುಗಳು ಮಾಡಿಲ್ಲ ಅಂತ ನಾನು ನಂಬಿದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಇವತ್ತು ನನ್ನನ್ನಾಗಲಿ ಅಥವಾ ಫುಲ್ ಇಡೀ ಸಿನಿಮಾ ಚೈತ್ರ ರೆಡ್ಡಿನ ಎಲ್ಲರೂ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಇವತ್ತು ಸಿನಿಮಾ ಒಂದು ಹಂತಕ್ಕೆ ಚೆನ್ನಾಗಿ ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅಂದರೆ ನಮ್ಮ ಜಯಾನಂದ್ ಅದಕ್ಕೆ ಕಾರಣ. ಈ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಇವತ್ತು ಅವ್ರಿಗೂ ಡೈರೆಕ್ಟ್ರಿಗೂ ತುಂಬ ಕಡೆ ಜಗಳಗಳೆಲ್ಲ ಆಗಿದೆ. ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಜಗಳ ಆಡ್ತೀವಿ, ಇಲ್ಲ ಅಂತಲ್ಲ, ಎಲ್ಲರೂ ಗುದ್ದಾಡ್ತೀವಿ, ಜಗಳ ಆಡ್ತೀವಿ. ಸಿನಿಮಾ ಬೆಟರ್ಮೆಂಟ್ಗೋಸ್ಕರ ಚೆನ್ನಾಗಿ ಬರಲಿ ಅಂತ. ಸೊ ಯಾವುದೇ ಮನಸ್ತಾಪಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಇದೇ 29ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಆ್ಯಂಡ್ ಹ್ಯಾಪಿ ಬರ್ತ್ಡೇ ಟು ನಮ್ಮ ಜಯಾನಂದ್. ಆ್ಯಂಡ್ ಅಭಿಮನ್ ರಾಯ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್ ಫಾರ್ ವಂಡರ್ಫುಲ್ ಮ್ಯೂಸಿಕ್. ನಾನು ಅವ್ರ ಫ್ಯಾನು, ಮುರಳಿ ಮಿಟ್ಸ್ ಮೀರಾ ಅಂದರೆ ನಮ್ಮ ದೊಡ್ಡ ಫ್ಯಾನು. ಆ್ಯಂಡ್ ಎಡಿಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ನಮ್ಮ ಟೀಮು, ವೇಣುಭೈ ಆಗಲಿ ಆ್ಯಂಡ್ ಇಡೀ ತಂಡ. ಬಿಕಾಸ್ ನಾನು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಇವತ್ತು ಒಬ್ಬರಿಂದ, ಅಥವಾ ನನ್ನ ಸಿನಿಮಾ ಅಲ್ಲ, ರಗಡ್ ಸಿನಿಮಾ ಅಂದಾಗ ನಾಟ್ ರಗಡ್ ಅಂತಲ್ಲ, ಇಡೀ ಸಿನಿಮಾ ಯಾವುದೇ ಆಗಲಿ, ಈವನ್ ಫ್ರಮ್ ಅ ಲೈಟ್ ಮ್ಯಾನ್ ಟು ದಿ ಲಾಸ್ಟ್ ಹೀರೋ ಇನ್ ದ ಲೈಟ್ ಮ್ಯಾನ್, ಲೈಫ್ ಬಾಯ್, ಇವತ್ತು ಕಸ ಗುಡ್ಸೋರು, ಈ ಎಲ್ಲ ಪಾತ್ರೆ ತೊಳಿದ್ರು, ಪ್ರೊಡಕ್ಷನ್ ಹುಡುಗರು, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರವ್ರ ಕೆಲಸ ಅವ್ರವ್ರು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಒಂದು ಸಿನಿಮಾ ಅಂತ ಒಂದಾಗುತ್ತೆ. ಇವತ್ತು ನಮಗೆಲ್ಲ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ.
ಹೀಗಾಗಿ ಇನ್ನು ಅವ್ರನ್ನ ಉಳಿಸ್ಕೊಂಡ್ರೆ ಇನ್ನು 100 ಸಿನಿಮಾಗಳು ಇಲ್ಲಿ ಮಾಡ್ತಾರೆ, ಇನ್ನು 100 ಜನ ಊಟ ಮಾಡ್ತಾರೆ, ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿಮ್ಮನ್ನು ನೋಡಿದಾಗಲ್ಲ ನಮ್ಮ ತಾಯಿ ನೆನಪಾಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮ ಕೈ ನಾನು ಯಾವತ್ತೂ ನಾನು ಮುಟ್ತೀನಿ, ಯಾವಾಗ ಬಂದರೂ ನಿಮ್ಮ ಕೈ ಮುಟ್ತೀನಿ, ಯಾಕಂದರೆ ನನ್ನ ತಾಯಿ ಮುಟ್ದಂಗೆ ನನಗೆ ಆಗುತ್ತೆ. ನನ್ನ ತಾಯಿನ ನಾನು ತುಂಬ ಮಿಸ್ ಮಾಡ್ಕೊತೀನಿ ನಿಮ್ಮನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.